ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸಚಿವರ ಪಟ್ಟಿ ಫೈನಲ್ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. 3 ನಾಯಕರುಗಳ ಜೊತೆಗೆ ಹೈಕಮಾಂಡ್ ಪ್ರತ್ಯೇಕ ಸಭೆಯನ್ನ ನಡೆಸಿದೆ. ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೆ ಬಿಕೆ ಹರಿಪ್ರಸಾದ್ ಜೊತೆಗೆ ಸಭೆಯನ್ನ ನಡೆಸಲಾಗಿದೆ. 7:30ಕ್ಕೆ ಸಿದ್ದರಾಮಯ್ಯ ಜೊತೆ ಸಭೆಯನ್ನ ನಡೆಸಿದ್ದಾರೆ ರಾಹುಲ್ ಗಾಂಧಿ. ಸಂಪುಟ ವಿಸ್ತರಣೆ ಕುರಿತು ಸಭೆಯನ್ನ ನಡೆಸಿದ್ದಾರೆ. 8:30ಕ್ಕೆ ಸಿಎಂ ಜೊತೆಗೆ ಪ್ರತ್ಯೇಕ ಸಭೆಯನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ. ಅದಾದ ಬಳಿಕ ಬಿಕೆ ಹರಿಪ್ರಸಾದ್ ಜೊತೆಗೂ ಮಾತುಕತೆ ಮಾಡಿದ್ದಾರೆ ರಾಹುಲ್ ಗಾಂಧಿ. 3 ನಾಯಕರ ಅಭಿಪ್ರಾಯವನ್ನ ಪಡೆದು ಪಟ್ಟಿ ಅಂತಿಮ ಮಾಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಸಚಿವರಾಗುವವರ ಪಟ್ಟಿಯನ್ನ ಹೈಕಮಾಂಡ್ ಫೈನಲ್ ಮಾಡಿದೆ. ಟಿವಿ9ಗೆ ಲಭ್ಯ ಆಗಿರುವ ಮಾಹಿತಿ ಪ್ರಕಾರವಾಗಿ 3 ನಾಯಕರುಗಳ ಜೊತೆಗೆ ಪ್ರತ್ಯೇಕ ಸಭೆಯನ್ನ ಮಾಡಿರುವಂತ ರಾಹುಲ್ ಗಾಂಧಿ ಆ 3 ನಾಯಕರು ಸಹಜವಾಗಿ ಒಂದು ಪಟ್ಟಿ ಇಟ್ಕೊಂಡಿದ್ರು, ಅಥವಾ ಕೆಲವರು ತಮ್ಮ ಆಪ್ತ ವಲಯದಲ್ಲಿದ್ದಂಥವ್ರು, ಅಥವಾ ತಾವು ಯಾರಿಗೆ ಭರವಸೆ ಕೊಟ್ಟಿದ್ದೀವಿ ಅಥವಾ ಯಾರನ್ನು ನಂಬ್ಕೊಂಡಿದ್ದಾರೆ, ಆಮೇಲೆ ಯಾರ್ಯಾರಿಗೆ ಪರವಾಗಿ ಲಾಬಿ ಮಾಡಬೇಕಿತ್ತು ಅಂತ ಲಾಬಿಯನ್ನ ಮಾಡೋ ಪ್ರಯತ್ನವನ್ನ ಪಟ್ಟಿದ್ದಾರೆ. ಕೊನೆಗೆ ರಾಹುಲ್ ಗಾಂಧಿ 3 ಜೊತೆಗೆ ಪ್ರತ್ಯೇಕ ಸಭೆ ಆದಂತ ನಂತರದಲ್ಲಿ ಪಟ್ಟಿ ಫೈನಲ್ ಆಗಿದೆ ಅಂತಾನೂ ಕೂಡ ತಿಳಿದು ಬರ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಈಗ 13 ಮಂದಿ ಹೊರತುಪಡಿಸಿ 20 ಮಂದಿಯನ್ನ ಬಹುಶಃ ಈಗ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳೋಕೆ ಅವಕಾಶ ಇದೆ. ಈಗ ಎಷ್ಟು ಮಂದಿ ಫೈನಲ್ ಆಗಿದೆ, ಏನು ಎತ್ತ? ಪ್ರಮೋದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಮೋದ್, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ಒಂದು ಹಂತದಲ್ಲಿ ಸದ್ಯಕ್ಕೆ ಇದು ಫೈನಲೈಸ್ ಆಗದೆ ಇರುವಂತಹ ರೀತಿಯಾಗಿ ಬೆಳವಣಿಗೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಆನಂತರಲ್ಲಿ ಅಂತ ಬೆಳವಣಿಗೆ ಏನಾಗಿದೆ ಪಟ್ಟಿ ಫೈನಲ್ ಮಾಡುವಷ್ಟರ ಮಟ್ಟಿಗೆ ಅಂತ? ಮಲ್ತೇಶ್, ಹಿಂದೆ ಕೂಡ ಸಂಪುಟ ರಚನೆ ಆಗುವಂತಹ ಸಂದರ್ಭದಲ್ಲಿ ಅಥವಾ ಡಿಕೆ ಶಿವಕುಮಾರ್ ಸಂಪುಟ ರಚನೆ ಆಗುವಂತಹ ಸಂದರ್ಭದಲ್ಲೂ ಕೂಡ ಇದೇ ಮಾದರಿಯ ಪ್ರಕ್ರಿಯೆಗಳು ನಡೆದಿತ್ತು. ನಿಮ್ಗೆ ನೆನಪಿರ್ಬೋದು, ಒಂದು ರಾಹುಲ್ ಗಾಂಧಿ ಅವರ ನಿವಾಸದಲ್ಲಿ ಒಂದು ಸಭೆ ಆಗುತ್ತೆ. ಸಭೆ ಆದ ಬಳಿಕ ಆ ದಿನ ರಾತ್ರಿ ಸಿದ್ದರಾಮಯ್ಯನವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರತ್ಯೇಕವಾಗಿ ಕೆ.ಸಿ. ವೇಣುಗೋಪಾಲ್ ಅವರು ಕರೆದು ಮಾತನಾಡ್ತಾರೆ. ಇವತ್ತು ಕೂಡ ಅದೇ ರೀತಿಯಂತ ಪ್ರಕ್ರಿಯೆ ಆಗಿದೆ. ಒಂದ್ ಕಡೆಗೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಸಭೆ ಆಗಿದೆ. ಸಭೆ ಆದ ಬಳಿಕ ಎಲ್ಲರೂ ಕೂಡ ಹೊರದಂತ ಲಿಸ್ಟ್ ಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಫೈನಲೈಸ್ ಮಾಡುವಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಹೊಸ ಮುಖಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಏನ್ ಹೋಗಿದ್ದಾರೆ, ಇಬ್ರು ಕೂಡ ತಮ್ಮದೇ ಆದಂತ ಒಂದಿಷ್ಟು ಹೆಸರುಗಳನ್ನ ಖಂಡಿತ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಕೊಡ್ತಾರೆ. ಅದಾದ ಬಳಿಕ ರಾಹುಲ್ ಗಾಂಧಿ ಅವರು ಮುಂದಿನ ಯಾವುದೇ ಸಭೆಗಳಲ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಡಿಸಿಷನ್ ಮೇಕಿಂಗ್ ಸಭೆಗಳಲ್ಲಿ ಭಾಗವಹಿಸಲ್ಲ. ಬದಲಾಗಿ ಅವರು ಕೂಡ ಕೆಲವೊಂದಿಷ್ಟು ಹೆಸರುಗಳನ್ನ ರೆಫರ್ ಮಾಡಿ ಈ ಒಂದು ಲಿಸ್ಟ್ಗೆ ಸೇರಿಸುವಂತ ಸಾಧ್ಯತೆ ದಟ್ಟವಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ 2 ಆಪ್ಷನ್ಸ್ ಇದೆ. ಒಂದು, ಎಐಸಿಸಿ ಅಧ್ಯಕ್ಷರ ಗಮನಕ್ಕೆ ತಂದು ಪಟ್ಟಿಯನ್ನ ಬಿಡುಗಡೆ ಮಾಡಿ ಪ್ರಮಾಣ ವಚನಕ್ಕೆ ತಯಾರಿ ಮಾಡುವಂಥದ್ದು ಅಥವಾ ಪ್ರಮಾಣ ವಚನ ಮಾಡುವಂಥದ್ದು. ಬದಲಾಗಿ ಒಂದ್ ವೇಳೆ ಸಾಧ್ಯತೆ ಆಗಿಲ್ಲ ಅಂದ್ರೆ ಮುಂದಿನ ವಾರ ಆರಂಭಿಕ ದಿನಗಳಲ್ಲಿ ಯಾವತ್ತಾದ್ರೂ 20ನೇ ತಾರೀಕು ಅಥವಾ ಅದಕ್ಕಿಂತ ಆದ್ಮೇಲೋ ಅದನ್ನು ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ 2 ಆಪ್ಷನ್ಸ್ ಗಳನ್ನ ಇಟ್ಕೊಳ್ಳಲಾಗಿದೆ. ಅಂತಿಮವಾಗಿ ಖರ್ಗೆ ಅವರ ಅನುಮತಿ ಆದ್ಮೇಲೆ, ಅಂದ್ರೆ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ, ಅವರು ವಾಪಸ್ ಬರ್ತಾ ಇದ್ದಂತಾನೆ, ದೆಹಲಿಗೆ ವಾಪಸ್ ಆದಂತಾನೆ, ಅಥವಾ ಅವರ ಕನ್ಸೆಂಟ್ ಸಿಗ್ತಾ ಇದ್ದಂತಾನೆ, ರಾಹುಲ್ ಗಾಂಧಿ ಅವರ ಕನ್ಸೆಂಟ್ ಸಿಗ್ತಾ ಇದ್ದಾನೆ, ಮುಂದಿನ ಪ್ರಕ್ರಿಯೆಗಳ ಚಾಲನೆ ಕೊಡೋದಕ್ಕೆ ಅಥವಾ ಶೀಘ್ರವಾಗಿ ಪ್ರಮಾಣ ವಚನ ನೆರವೇರಿಸೋದಕ್ಕೂ ಕೂಡ ಈಗ ಪ್ಲಾನ್ ಮಾಡ್ಕೊಳ್ಳಲಾಗಿದೆ. ಹೀಗಾಗಿ ಇವತ್ತಿನ ಮೀಟಿಂಗ್ ಇರೋದು ವೆರಿ ಇಂಪಾರ್ಟೆಂಟ್ ಇರುವಂತದ್ದು. ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸದಲ್ಲಿ ಒಂದು ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ಅಂದ್ರೆ ಬೈ ಅಂಡ್ ಲಾರ್ಜ್ ಸಂಪುಟ ವಿಸ್ತರಣೆಯ ಹೆಸರುಗಳು ಅಲ್ಲಿ ಅಂತಿಮವಾಗುವಂತ ಸಾಧ್ಯತೆ ಇರುತ್ತೆ. ಅದನ್ನ ರಾಹುಲ್ ಗಾಂಧಿ ಅವರಿಗೆ ಕಳಿಸಿ ರಾಹುಲ್ ಗಾಂಧಿಯಿಂದ ಇನ್ನೇನಾದ್ರು ಸಜೆಷನ್ಸ್ ಇದ್ರೆ ಅಥವಾ ಬದಲಾವಣೆ ಏನಾದ್ರು ಇದ್ರೆ, ಯಾಕಂದ್ರೆ ಅವರು ಕೂಡ ಕೆಲವೊಂದಿಷ್ಟು ಹೆಸರುಗಳನ್ನ ರೆಫರ್ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಹೀಗಾಗಿ ಅಲ್ಲಿನ ಬದಲಾವಣೆಗಳೇನಾದ್ರು ಇದ್ರೆ ಅವರ ಸೂಚಿಸಿದಂತ ಹೆಸರುಗಳನ್ನ ಸೇರ್ಪಡೆ ಮಾಡಿ ಅಂತಿಮವಾಗಿ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಮಲ್ತೇಶ್, ಪ್ರಮೋದ್, ಈಗ ಹೇಳಿ ಕೇಳಿ ಸಿದ್ದರಾಮಯ್ಯನವರು ಬಹುಶಃ ಅವ್ರ ಲಿಸ್ಟೇ ಸ್ವಲ್ಪ ದೊಡ್ಡದಿರಬಹುದು ಅಂತಾನು ಆರಂಭದಿಂದನೂ ಕೂಡ ಒಂದು ಚರ್ಚೆ ಆಗ್ತಾ ಇತ್ತು. ಈಗ ಏನಾದರೂ ಆ ಲಿಸ್ಟಿಂದ ಯಾರು ಹೊರಗಿಡೋದು, ಮತ್ತೊಂದು ಏನಾದರೂ ಚೇಂಜಸ್ ಮಾಡೋಕೋದ್ರೆ ಸಹಜವಾಗಿ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೇ ಇದೆಲ್ಲ ಆಗ್ಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ 3 ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಆಗಿದೆಯಾ, ಅಥವಾ ಇವ್ರ ಕಡೆಯಿಂದ ನಡೀತಾ ಇರುವಂತ ಲಾಬಿ ಅದೆಲ್ಲ ಒಂದು ಹಂತದಲ್ಲಿ ಫೈನಲೈಸ್ ಆಗಿದೆಯಾ ಪ್ರಮೋದ್? ಹಾಗಾದ್ರೆ ಇಷ್ಟು ಸುಲಭವಾಗಿ. ಆಮೇಲೆ ಇನ್ನೊಂದು ಅಂತಂದ್ರೆ ಆಷಾಢ ಮಾಸ ಮತ್ತೊಂದು ಇದೆಲ್ಲ ಏನಾದ್ರು ಕನ್ಸಿಡರೇಷನ್ ಇದೆಯಾ ಈ ಪಟ್ಟಿ ಫೈನಲೈಸ್ ಮಾಡುವಂತ ಸಂದರ್ಭದಲ್ಲಿ, ಅಥವಾ ಇದೆಲ್ಲ ಆಗ್ಬಿಡ್ಲಿ ಅನ್ನುವಂತ ರೀತಿಯಾಗಿ ಏನಾದ್ರು ಯೋಚನೆ ಇರ್ಬೋದಾ? ಹೇಳಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಂಪುಟ ಇದು ಆ ಕಾರಣಕ್ಕಾಗಿ ಪ್ರಮೋದ್? ಮಾಲ್ತೇಶ್, ಮೊದಲನೇದಾಗಿ ಎಲ್ಲಾ ನಾಯಕರು ಹೆಸರು ಕೊಟ್ಟಿದ್ರು ಕೂಡ ಎಲ್ಲಾ ಹೆಸರುಗಳಿಗೂ ಕೂಡ ಸಹಜವಾಗಿ ಹೈಕಮಾಂಡ್ ನಾಯಕರು ಒಪ್ಪಿಗೆ ಕೊಡಲ್ಲ. ಯಾಕಂದ್ರೆ ಇವರ ಲಿಸ್ಟ್ ಅಲ್ಲಿ ಇರುವಂತಹ ಹೆಸರು ಅವ್ರ ಲಿಸ್ಟ್ ಅಲ್ಲಿ ಇರಲ್ಲ, ಅವ್ರ ಲಿಸ್ಟ್ ಅಲ್ಲಿ ಇರುವಂತಹ ಹೆಸರು ಮತ್ತೊಂದು ಲಿಸ್ಟ್ ಅಲ್ಲಿ ಇರಲ್ಲ. ಹೀಗಾಗಿ ಸಹಜವಾಗಿ ಆ ಒಂದು ಕೆಲವೊಂದಿಷ್ಟು ವ್ಯತ್ಯಾಸಗಳು, ಅಭಿಪ್ರಾಯ ಭೇದಗಳು ಇದ್ದೇ ಇರುತ್ತೆ. ಆದ್ರೆ ಈ ಬಾರಿಯ ಸರ್ಕಸ್ ನಲ್ಲಿ ಅಥವಾ ಈ ಬಾರಿಯ ಸಂಪುಟ ವಿಸ್ತರಣೆಯ ಈ ಒಂದು ಪಟ್ಟಿ ತಯಾರಿಕೆಯಲ್ಲಿ, ಸಂಪುಟದ ರಚನೆಯಲ್ಲಿ ಹೈಕಮಾಂಡ್ ಪಾತ್ರ ಕೂಡ ದೊಡ್ಡದಾಗಿದೆ. ಹೀಗಾಗಿ ಹೈಕಮಾಂಡ್ ಕೂಡ ತನ್ನದೇ ಆದಂತಹ ಧ್ವನಿಯನ್ನ, ತನ್ನದೇ ಆದಂತಹ ಒಂದು ವಿಚಾರವನ್ನ, ತನ್ನದೇ ಆದಂತಹ ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾ ಇದೆ. ಈ ಒಂದು ಕಾರಣಕ್ಕೋಸ್ಕರ ಕೆ.ಸಿ. ವೇಣುಗೋಪಾಲ್ ಅವರು ಅದನ್ನು ಎಕ್ಸರ್ಸೈಸ್ ಮಾಡುವಂತದ್ದಾಗ್ಲಿ ಅಥವಾ ರಾಹುಲ್ ಗಾಂಧಿ ಅವರ ಬರುವಿಕೆಗೆ
ಕಾಯೋದಾಗ್ಲಿ ಎಲ್ಲವೂ ಕೂಡ ಆಗಿರುವಂತದ್ದು ಹೈಕಮಾಂಡ್ ಅಂತಿಮ ಅಂತ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನುವಂತ ಸಂದೇಶ ರವಾನೆ ಮಾಡಲಿಕ್ಕೆ. ಜೊತೆಗೆ ಮೊದಲ ಬಾರಿಯ ಏನು ಹೆಸರಿತ್ತು ಅಥವಾ ಮೊದಲ ಬಾರಿಯ ಸಂಪುಟದಲ್ಲಿ ಯಾರ್ದೆಲ್ಲ ಹೆಸರಿತ್ತು ಅವರ ಹೆಸರುಗಳು ಕೂಡ ಹೈಕಮಾಂಡೇ ಅಂತಿಮವಾಗಿ ನಿರ್ಧಾರ ಮಾಡಿರುವಂತದ್ದು. ಹೀಗಾಗಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನುವಂಥದ್ದೆಲ್ಲೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತಿದೆ. ಇವತ್ತಿನ ಪಟ್ಟಿಯಲ್ಲೂ ಅಫ್ಕೋರ್ಸ್ ಕೆಲವೊಂದಿಷ್ಟು ಜನಕ್ಕೆ ಅಸಮಾಧಾನ ಆಗತ್ತೆ, ಕೆಲವರನ್ನ ಬಿಡ್ಬೇಕಾಗತ್ತೆ, ಆದ್ರೆ ಅಂತಿಮವಾಗಿ ಸಂಪುಟ ರಚನೆ ಮಾಡಲೇಬೇಕಾಗತ್ತೆ. ಹೀಗಾಗಿ ಯಾರೇ ಏನೇ ಕೂಡ ಚಕಾರಗಳನ್ನ ಎತ್ತಿದ್ರು ಕೂಡ ಅವರನ್ನ ಕನ್ವಿನ್ಸ್ ಮಾಡಿ, ಅಂದ್ರೆ ಮೊದಲಿಗೆ ಪ್ರಕ್ರಿಯೆಗಳನ್ನ ಶುರು ಮಾಡಿ ಅನಂತರ ಅವರನ್ನ ಕನ್ವಿನ್ಸ್ ಮಾಡ್ತಾರೆ, ಅಥವಾ ಪ್ಲಾನ್ ಎ, ಪ್ಲಾನ್ ಬಿ ಮತ್ತು ಪ್ಲಾನ್ ಸಿ ಮೂರನ್ನು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಇದಾದ ಬಳಿಕ ನೆಕ್ಸ್ಟ್ ಬೋರ್ಡ್ ಅಂಡ್ ಕಾರ್ಪೊರೇಷನ್ಸ್ಗಳು ಕೂಡ ಬರುತ್ತೆ. ಇದು ಒಂದು ಕಾರಣ. ಜೊತೆಗೆ ಆಷಾಢ ಮಾಸ ಇತ್ಯಾದಿಗಳಿಗೆ ಹೈಕಮಾಂಡ್ ಅಷ್ಟು ಸೊಪ್ಪಾಗ್ತಾ ಇಲ್ಲ. ರಾಜ್ಯ ನಾಯಕರೇ ಕೆಲವರು ಒತ್ತಡ ಮಾಡ್ತಾ ಇದ್ದಾರೆ, ಆಷಾಢ ಇದೆ ಮುಗ್ದೋಗ್ಬಿಡ್ಲಿ ಅಂತ. ಹೀಗಾಗಿ ಆ ಒಂದು ಒತ್ತಡ ಇದೆ, ಆದ್ರೆ ಹೈಕಮಾಂಡ್ ಅದಕ್ಕೆ ಹೆಚ್ಚಿನ ಮನ್ನಣೆಯನ್ನ ಕೊಡ್ತಾ ಇಲ್ಲ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಮೋದ್.